ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲೇ ಶವವನ್ನ ಹೂತಾಕಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನ ನಡೆದಿರುವಂತಹ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ಇಂತಹ ಒಂದು ಘಟನೆ ನಡೆದಿರುವುದು. ದೃಶ್ಯ ಸಿನಿಮಾ ಮಾದರಿಯಲ್ಲೇ ಕೊಲೆ ಮಾಡಿ ಹೆಣವನ್ನ ಹೂತಾಕುವ ಪ್ರಯತ್ನ ಆಗಿತ್ತು. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸ್ವಂತ ಮನೆಯಲ್ಲೇ ಚಿಕ್ಕಪ್ಪನ ಮಗನ ಹತ್ಯೆ ಆಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವ ಹೂತಾಕಿದ್ದ ಪಾಪಿ. ಆನೇಕಲ್ ತಾಲೂಕು ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಶ್ರೀನಾಥ್ ಹಣಕ್ಕಾಗಿ ಕೊಲೆಯಾದಂತ ಸಾಫ್ಟ್ವೇರ್ ಉದ್ಯೋಗಿ ಸಹೋದರ ಸಂಬಂಧಿ ಪ್ರಭಾಕರ್ ಜಗದೀಶ್ ಬಂಧನ ಆಗಿದೆ. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸಹೋದರನನ್ನೇ ಕೊಲೆ ಮಾಡಲಾಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವವನ್ನು ಹೂತಾಕಿದ್ರು. ಚಿಕ್ಕಪ್ಪನ ಮಗನನ್ನೇ ಹಣ ವಿಚಾರವಾಗಿ ಕೊಡಲಾಗಿತ್ತು. ಶ್ರೀನಾಥ್ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. ಶ್ರೀನಾಥ್ ಮನೆಗೆ ಬರಲಿಲ್ಲ ಅಂತ ಪತ್ನಿಯಿಂದ ದೂರ ದಾಖಲಾಗಿತ್ತು. ಕೇಸ್ ದಾಖಲಿಸಿ ಇನ್ಸ್ಪೆಕ್ಟರ್ ರಾಘವ್ ಗೌಡ ತನಿಖೆಯನ್ನು ನಡೆಸಿದ್ರು. ಶ್ರೀನಾಥ್ ಚಿಕ್ಕಪ್ಪನ ಮಗ ಪ್ರಭಾಕರ್ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಪ್ರಭಾಕರ್ ವಿಚಾರಣೆ ವೇಳೆ ಪ್ರಕರಣ ಬಯಲಿಗೆ ಬಂದಿದೆ. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲೇ ಶವವನ್ನ ಹೂತಾಕಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನ ನಡೆದಿರುವಂತಹ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ಇಂತಹ ಒಂದು ಘಟನೆ ನಡೆದಿರುವುದು. ದೃಶ್ಯ ಸಿನಿಮಾ ಮಾದರಿಯಲ್ಲೇ ಕೊಲೆ ಮಾಡಿ ಹೆಣವನ್ನ ಹೂತಾಕುವ ಪ್ರಯತ್ನ ಆಗಿತ್ತು. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸ್ವಂತ ಮನೆಯಲ್ಲೇ ಚಿಕ್ಕಪ್ಪನ ಮಗನ ಹತ್ಯೆ ಆಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವ ಹೂತಾಕಿದ್ದ ಪಾಪಿ. ಆನೇಕಲ್ ತಾಲೂಕು ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಶ್ರೀನಾಥ್ ಹಣಕ್ಕಾಗಿ ಕೊಲೆಯಾದಂತ ಸಾಫ್ಟ್ವೇರ್ ಉದ್ಯೋಗಿ ಸಹೋದರ ಸಂಬಂಧಿ ಪ್ರಭಾಕರ್ ಜಗದೀಶ್ ಬಂಧನ ಆಗಿದೆ. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸಹೋದರನನ್ನೇ ಕೊಲೆ ಮಾಡಲಾಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವವನ್ನು ಹೂತಾಕಿದ್ರು. ಚಿಕ್ಕಪ್ಪನ ಮಗನನ್ನೇ ಹಣ ವಿಚಾರವಾಗಿ ಕೊಡಲಾಗಿತ್ತು. ಶ್ರೀನಾಥ್ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. ಶ್ರೀನಾಥ್ ಮನೆಗೆ ಬರಲಿಲ್ಲ ಅಂತ ಪತ್ನಿಯಿಂದ ದೂರ ದಾಖಲಾಗಿತ್ತು. ಕೇಸ್ ದಾಖಲಿಸಿ ಇನ್ಸ್ಪೆಕ್ಟರ್ ರಾಘವ್ ಗೌಡ ತನಿಖೆಯನ್ನು ನಡೆಸಿದ್ರು. ಶ್ರೀನಾಥ್ ಚಿಕ್ಕಪ್ಪನ ಮಗ ಪ್ರಭಾಕರ್ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಪ್ರಭಾಕರ್ ವಿಚಾರಣೆ ವೇಳೆ ಪ್ರಕರಣ ಬಯಲಿಗೆ ಬಂದಿದೆ. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲೇ ಶವವನ್ನ ಹೂತಾಕಿ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನ ನಡೆದಿರುವಂತಹ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ಇಂತಹ ಒಂದು ಘಟನೆ ನಡೆದಿರುವುದು. ದೃಶ್ಯ ಸಿನಿಮಾ ಮಾದರಿಯಲ್ಲೇ ಕೊಲೆ ಮಾಡಿ ಹೆಣವನ್ನ ಹೂತಾಕುವ ಪ್ರಯತ್ನ ಆಗಿತ್ತು. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸ್ವಂತ ಮನೆಯಲ್ಲೇ ಚಿಕ್ಕಪ್ಪನ ಮಗನ ಹತ್ಯೆ ಆಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವ ಹೂತಾಕಿದ್ದ ಪಾಪಿ. ಆನೇಕಲ್ ತಾಲೂಕು ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಶ್ರೀನಾಥ್ ಹಣಕ್ಕಾಗಿ ಕೊಲೆಯಾದಂತ ಸಾಫ್ಟ್ವೇರ್ ಉದ್ಯೋಗಿ ಸಹೋದರ ಸಂಬಂಧಿ ಪ್ರಭಾಕರ್ ಜಗದೀಶ್ ಬಂಧನ ಆಗಿದೆ. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸಹೋದರನನ್ನೇ ಕೊಲೆ ಮಾಡಲಾಗಿತ್ತು.
ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವವನ್ನು ಹೂತಾಕಿದ್ರು. ಚಿಕ್ಕಪ್ಪನ ಮಗನನ್ನೇ ಹಣ ವಿಚಾರವಾಗಿ ಕೊಡಲಾಗಿತ್ತು. ಶ್ರೀನಾಥ್ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. ಶ್ರೀನಾಥ್ ಮನೆಗೆ ಬರಲಿಲ್ಲ ಅಂತ ಪತ್ನಿಯಿಂದ ದೂರ ದಾಖಲಾಗಿತ್ತು. ಕೇಸ್ ದಾಖಲಿಸಿ ಇನ್ಸ್ಪೆಕ್ಟರ್ ರಾಘವ್ ಗೌಡ ತನಿಖೆಯನ್ನು ನಡೆಸಿದ್ರು. ಶ್ರೀನಾಥ್ ಚಿಕ್ಕಪ್ಪನ ಮಗ ಪ್ರಭಾಕರ್ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಪ್ರಭಾಕರ್ ವಿಚಾರಣೆ ವೇಳೆ ಪ್ರಕರಣ ಬಯಲಿಗೆ ಬಂದಿದೆ. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲೇ ಶವವನ್ನ ಹೂತಾಕಿ ತಪ್ಪಿಸಿಕೊಳ್ಳೋದಕ್ಕೆ ಯತ್ನ ನಡೆದಿರುವಂತಹ ಘಟನೆ ಆನೇಕಲ್ನಲ್ಲಿ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ಬಳಿ ಇಂತಹ ಒಂದು ಘಟನೆ ನಡೆದಿರುವುದು. ದೃಶ್ಯ ಸಿನಿಮಾ ಮಾದರಿಯಲ್ಲೇ ಕೊಲೆ ಮಾಡಿ ಹೆಣವನ್ನ ಹೂತಾಕುವ ಪ್ರಯತ್ನ ಆಗಿತ್ತು. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸ್ವಂತ ಮನೆಯಲ್ಲೇ ಚಿಕ್ಕಪ್ಪನ ಮಗನ ಹತ್ಯೆ ಆಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವ ಹೂತಾಕಿದ್ದ ಪಾಪಿ. ಆನೇಕಲ್ ತಾಲೂಕು ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ಘಟನೆ ಇದು. ಶ್ರೀನಾಥ್ ಹಣಕ್ಕಾಗಿ ಕೊಲೆಯಾದಂತ ಸಾಫ್ಟ್ವೇರ್ ಉದ್ಯೋಗಿ. ಸಹೋದರ ಸಂಬಂಧಿ ಪ್ರಭಾಕರ್ ಜಗದೀಶ್ ಬಂಧನ ಆಗಿದೆ. ಕೊಟ್ಟ ಹಣ ವಾಪಸ್ ಕೇಳಿದಕ್ಕೆ ಸಹೋದರನನ್ನೇ ಕೊಲೆ ಮಾಡಲಾಗಿತ್ತು. ಹತ್ಯೆ ಮಾಡಿ ದೃಶ್ಯಂ ಸಿನಿಮಾ ರೀತಿಯಲ್ಲಿ ಶವವನ್ನು ಹೂತಾಕಿದ್ರು. ಚಿಕ್ಕಪ್ಪನ ಮಗನನ್ನೇ ಹಣ ವಿಚಾರವಾಗಿ ಕೊಡಲಾಗಿತ್ತು. ಶ್ರೀನಾಥ್ ಮಿಸ್ಸಿಂಗ್ ಪ್ರಕರಣ ದಾಖಲಾಗಿತ್ತು. ಶ್ರೀನಾಥ್ ಮನೆಗೆ ಬರಲಿಲ್ಲ ಅಂತ ಪತ್ನಿಯಿಂದ ದೂರ ದಾಖಲಾಗಿತ್ತು. ಕೇಸ್ ದಾಖಲಿಸಿ ಇನ್ಸ್ಪೆಕ್ಟರ್ ರಾಘವ್ ಗೌಡ ತನಿಖೆಯನ್ನು ನಡೆಸಿದ್ರು. ಶ್ರೀನಾಥ್ ಚಿಕ್ಕಪ್ಪನ ಮಗ ಪ್ರಭಾಕರ್ ಮೇಲೆ ಅನುಮಾನ ಕೂಡ ವ್ಯಕ್ತವಾಗಿತ್ತು. ಪ್ರಭಾಕರ್ ವಿಚಾರಣೆ ವೇಳೆ ಪ್ರಕರಣ ಬಯಲಿಗೆ ಬಂದಿದೆ.